ದೇವ್ರನ್ನ ಎರಡನೇ ಪ್ಲೇಸ್, ಸ್ಟ್ರೇಟ್ ಎರಡನೇ ಪ್ಲೇಸ್ ಇರ್ತೀನಿ. ನಾನು ದೇವ್ರನ್ನ ಫಸ್ಟ್ ಪ್ಲೇಸಲ್ಲಿ ಇಡೋದೇ. ಪಂಚಾಯಿತಿ ಪಾಡ್ಕಾಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಕರ್ನಾಟಕದ ರಾಜಕಾರಣದಲ್ಲಿ ಬಹಳ ದೊಡ್ಡ ಛಾಪು ಮೂಡಿಸಿರುವಂತಹ ಒಂದು ವ್ಯಕ್ತಿತ್ವ ಕರ್ನಾಟಕದ ರಾಜಕಾರಣದ ಮಟ್ಟಿಗೆ ಅಂತ ಹೇಳಿದರೆ ಅದು ಸಾರೆಕೊಪ್ಪ ಬಂಗಾರಪ್ಪ. ಹೀಗಾಗಿ ಸಾರೆಕೊಪ್ಪ ಬಂಗಾರಪ್ಪ ಅವರ ಮಕ್ಕಳ ಮೇಲೆ ಅವರು ರಾಜಕಾರಣಕ್ಕೆ ಬಂದಾಗ ಇದ್ದಂತಹ ನಿರೀಕ್ಷೆ ಬಹಳ ದೊಡ್ಡದು. ಅದರಲ್ಲೂ ಸಿದ್ದರಾಮಯ್ಯನವರ ಸರ್ಕಾರದ ಎರಡನೇ ಅವಧಿಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ಮಧು ಬಂಗಾರಪ್ಪ ಅವರಿಗೆ ಜವಾಬ್ದಾರಿಯನ್ನು ಸಿದ್ದರಾಮಯ್ಯನವರು ನೀಡಿದಾಗ ಸಹಜವಾಗಿ ಅವರ ಅಪ್ಪ ಮಾಡದ ರೀತಿಯಲ್ಲಿದೆ ಮಗನೂ ಕೆಲಸ ಮಾಡ್ತಾರಾ ಅನ್ನುವಂತಹ ದೊಡ್ಡ ಪ್ರಶ್ನೆ ಇತ್ತು. ಈ ವಿಚಾರಗಳ ಬಗ್ಗೆ ಇವತ್ತಿನ ಪಂಚಾಯಿತಿ ಪಾಡ್ಕಾಸ್ಟ್ನಲ್ಲಿ ಮಾತನಾಡೋದಕ್ಕೆ ಸ್ವತಃ ಮಧು ಬಂಗಾರಪ್ಪ ಅವರು ನಂಬಿದ್ದಾರೆ. ಮಧು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಭಾಳ ಸಂತೋಷ ಹರಿಪ್ರಸಾದ್ ಅವರೇ. ಶಿಕ್ಷಣ ಖಾತೆ ನಿರೀಕ್ಷೆ ಮಾಡಿದ್ರ ನೀವು? ಯಾವ್ದು ಕೊಡ್ತಾರೆ ಅಂಥೇಳಿ ಏನು ಅಪೇಕ್ಷೆ ಮಾಡಿರಲಿಲ್ಲ. ಆದರೆ ಒಂದು ಇದನ್ನು ಫೈನಲೈಸ್ ಮಾಡಿದಾಗ ನಂದನ್ನು ಏನು ಕೊಟ್ಟಿದ್ದರು ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ತಾರೆ, ಇಲ್ಲ ಮಧು ಇದು ಬೇಡ, ಇದು ಭಾಳ ಸುಲಭ ಆಯಿತು, ಅವನಿಗೆ ಸ್ವಲ್ಪ ಕಷ್ಟದ ಕೊಡಿ. ನಾನು OBC ಪ್ರೆಸಿಡೆಂಟ್ ಆಗಿದ್ದೆ ಮತ್ತು 2023 ಮ್ಯಾನಿಫೆಸ್ಟೋ ನಾನು ನನ್ನ ಕ್ಷೇತ್ರನೂ ನೋಡಿಕೊಂಡು ಬೇರೆ ಕ್ಷೇತ್ರಗಳಿಗೂ ಕೂಡ ಓಡಾಡ್ತಕ್ಕಂಥ ಕೆಲಸವನ್ನು ಕೊಟ್ಟಿದ್ದರು. ಸೊ ಇದನ್ನೆಲ್ಲ ನೋಡಿದ್ರು, ಹಾರ್ಡ್ ವರ್ಕಿಂಗ್ ಮಾಡ್ತಾನೋ ಇಲ್ವೋ ಎಲ್ಲದನ್ನೂ ನೋಡಿ ಸುರ್ಜಾಲ್ ಇಲ್ಲ ಅವನಿಗೆ ಕಷ್ಟದ್ದೇ ಕೊಡಿ, ಭಾಳ ಕಷ್ಟದ್ದು ಕೊಡಿ ಅಂತ ಹೇಳಿ. ನನಗನ್ಸುತ್ತೆ ಇದು ಭಾಳ ಒಂದು ಒಳ್ಳೆ ಅವಕಾಶ ಅಂಥೇಳಿ ಚಾಲೆಂಜಿಂಗ್ ಆಗಿ ತೊಗೊಂಡೆ. ಟೀಕಾ ಟಿಪ್ಪಣಿಗಳಂತೂ ಸಿಕ್ಕಾಬಟ್ಟೆ ಆಯಿತು ಸ್ಟಾರ್ಟಿಂಗು. ಇಟ್ಸ್ ಓಕೆ, ಟೀಕಾ ಟಿಪ್ಪಣಿಗಳು ವ್ಯಕ್ತಿಗತವಾದಾಗ ಸ್ವಲ್ಪ ಮನಸ್ಸಿಗೆ ನೋವಾಗ್ಬೋದು. ಕೆಲವು ಸತಿ ಏನಾಗ್ತದೆ, ನಾನು ಕನ್ನಡ ಓದಬೇಕಾದ್ರೆ, ಯಾಕೆಂದರೆ ನಂಗೆ ಓದಕ್ಕೆ ಮಾತಾಡೋದ್ರಲ್ಲಿ ನಾನು ನಿಮ್ಮನ್ನು ಬೇಕಾದ್ರೆ ಬೀಟ್ ಮಾಡ್ಬೋದು, ಆದರೆ ಈ ಓದೋದ್ರಲ್ಲಿ ಸ್ವಲ್ಪ ಕಾಗುಣಿತ ಇದೆಲ್ಲ ಹೆಚ್ಚು ಕಮ್ಮಿ. ಬಿಕಾಸ್ ನಾವೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಶಿವಮೊಗ್ಗದಲ್ಲಿ ಬಂದು ಅಲ್ಲಿ ಇಂಗ್ಲೀಷ್ನ ಕನ್ನಡದಲ್ಲಿ ಹೇಳ್ಕೊಡೋರು, ಇಲ್ಲಿ ಬಂದಮೇಲೆ ಕನ್ನಡನ ಇಂಗ್ಲೀಷಿಗೆ ಹೇಳ್ಕೊಡೋರು. ನೀವು ಭಾಳ ಮುಕ್ತವಾಗಿ ಒಂದು ವಿಚಾರವನ್ನು ಹೇಳಿದ್ರು, ಕನ್ನಡ ಓದೋದಕ್ಕೆ ಸ್ವಲ್ಪ ಕಷ್ಟ ನನಗಿದೆ ಅನ್ನುವಂಥದ್ದನ್ನು. ಬಹುಶಃ ನೀವು ಶಿಕ್ಷಣ ಸಚಿವರಾಗಿದ್ದಾಗ ಬಂದಂತಹ ಮೊದಲ ಟೀಕೆಯಲ್ಲಿ ಕರೆಕ್ಟಾಗಿ ಓದ್ಕೊಂಡಿದ್ದಿರ್ತಿದ್ರೆ, ಕನ್ನಡ ಓದೋದಕ್ಕೆಲ್ಲ ಕಲ್ತ್ಕೊಂಡಿದ್ದಿರ್ತಿದ್ರೆ ಏನೋ ಮಾಡ್ತಿದ್ರು, ಅವ್ರಿಗೆ ಅದನ್ನೇ ಕಲ್ತಿಲ್ಲ ಅನ್ನೋದನ್ನ ನಿಮ್ಮ ಸಹೋದರನಿಂದ ಶುರುವಾಯ್ತದು. ಇನ್ಫ್ಯಾಕ್ಟ್ ಆ ನಂತರ ಬೇರೆ ಬೇರೆ ರೀತಿಯಲ್ಲಿ ಅಲ್ಲ, ಯಾರಿಂದನೇ ಶುರು ಆದ್ರೇನು ನಮ್ಮ ಮಾತೃಭಾಷೆ ಕನ್ನಡ, ನನ್ನ ಬ್ಲಡ್ ಕನ್ನಡ, ಮಾತಾಡೋದು ನಾನು ತಪ್ಪು ಮಾಡಿರ್ಬೋದು, ಆದರೆ ನನ್ನ ಬ್ಲಡ್ ಬದಲಾವಣೆ ಮಾಡೋಕ್ಕೆ ಯಾವನಿಂದನೂ ಸಾಧ್ಯ ಇಲ್ಲ. ನಿಜ. ನಮ್ಮ ತಂದೆಯವರಿಗೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಮೋಸ್ಟ್ ಕರಪ್ಟೆಡ್ ಚೀಫ್ ಮಿನಿಸ್ಟರ್ ಅಂಥೇಳಿ ಮಾಧ್ಯಮಗಳಲ್ಲಿ ಬಂತು. ನಮ್ಮ ತಂದೆಯವ್ರ ತಲೆ ಕೆಡಿಸ್ಕೊಳ್ಳಿಲ್ಲ. ಆದರೆ ಬೇಜಾರು ಏನಂತ ಹೇಳಿದರೆ, ನಮ್ಮ ತಂದೆಯವರು ನಮ್ಮನ್ನು ಸೇರಿ 18 ವರ್ಷ ತಗೊಂಡಿವಿ ಅದನ್ನು ನಿರಪರಾಧಿ ಅಂತ ಹೇಳೋದಕ್ಕೆ. ಜನ ಕೇಂದ್ರಿತವಾಗಿ, ಬಹಳಷ್ಟು ಹಳ್ಳಿಗಳ ಕೇಂದ್ರಿತವಾಗಿ ಯೋಚನೆ ಮಾಡ್ತಾ ಇದ್ದಂಥವ್ರು ಸಾರೆಕೊಪ್ಪ ಬಂಗಾರಪ್ಪನವರು. ನಿಮ್ಮ ಬಾಲ್ಯದಲ್ಲಿ ನಿಮ್ಮ ಅಪ್ಪ ಎಷ್ಟರ ಮಟ್ಟಿಗೆ ನಿಮಗೆ ಟೈಮ್ ಕೊಡ್ತಿದ್ರು ಮಕ್ಕಳ ಜೊತೆಗೆ? ನಾನು ಯಾವತ್ತು ಹುಟ್ಟಿದೆ ಅದರ ಮಾರನೇ ದಿವಸ ಫಸ್ಟ್ ಟೈಮ್ ಅವ್ರ ಜೀವನದಲ್ಲಿ ಒಬ್ಬರು MLA ಆಗ್ತಾರೆ. ನಮ್ಮ ತಂದೆಯವರು ಭಾಳ ಸ್ಟ್ರಿಕ್ಟು, ಓಕೆ, ಬಟ್ ಯಾವಾಗಲೂ ಅಲ್ಲ. ಸೊ ಒಂದು ಸತಿ ಕೊಟ್ಟಿರೋದು ವರ್ಷಾನುಗಟ್ಟಲೆ ನೆನಪಿದೆ. ಉದಾಹರಣೆ ಬೇಕಾದಷ್ಟು ಕೊಡ್ಬೋದು. ತುಂಬ ಪ್ರೀತಿ ಮಾಡೋರು. ಅಫ್ಕೋರ್ಸ್ ರಾಜ್ಯ ಸುತ್ತಬೇಕಾಗಿತ್ತು. ಮನೆಗೆ ಬಂದಾಗ 100% ನಮಗೆ ಕೊಡೋರು. ಯಾವುದೋ ಒಂದು ಎಕ್ಸಾಮಲ್ಲಿ ಫೇಲ್ ಆದೆ, ಬಂದರು, ಭಯ ಅಂದರೆ ಭಯ. ಒಳಗಡೆ ಬರ್ತಿದ್ದಂಗೆ ಫಸ್ಟು ಏನೋ ಫೇಲ್ ಆಗ್ಬಿಟ್ಟು ಅಂತಲೋ ಅಂದರು. ಅದಾದ್ಮೇಲೆ ಹೊಡೆದಿಲ್ಲ ನಮಗೆ. ಆ ಭಯ ಇದೆಯಲ್ಲ, ಇದು ಹೌದಾ ಪರವಾಗಿಲ್ಲ ಬಿಡು, ಒಂದು ಪ್ಲ್ಯಾನ್ ಮಾಡು, ಮತ್ತೆ ಕಟ್ಕೊಂಡ್ಬಿಟ್ಟು ಪಾಸ್ ಆಗಿಬಿಡು, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಹೋಗು. ಇದರಲ್ಲಿ ಒಂದು ಮಾಹಿತಿ ಇತ್ತು. ಈಗ ನಾವು ಅದನ್ನು ನೋಡ್ತೀವಿ. ಅದಕ್ಕೆ ನಾನು 2nd and 3rd ಎಕ್ಸಾಮ್ ತಂದಿದ್ದು. ಯಾಕೆಂದರೆ ಹೆದರಬೇಡಿ, ಮಕ್ಕಳು ಸೈಕಾಲಜಿಕಲಿ ಎಫೆಕ್ಟ್ ಆಗುತ್ತೆ. ಹೌದು, ಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಹೌದು, ಇದೆಲ್ಲದು ಬೇಡ ಅಂಥೇಳಿ 2nd and 3rd ಎಕ್ಸಾಮ್. ಯಾಕೆಂದರೆ ಮಕ್ಕಳು ಏನಾದ್ರು ಫೇಲ್ ಆದರೆ ಒಂದು ತಿಳ್ಕೊಳ್ಳಿ, ಫಸ್ಟ್ ತಂದೆ ತಾಯಿಯವ್ರ ತಪ್ಪು, 2nd ಟೀಚರ್ಸು, 3rd ನಮ್ಮಂಥ ಮಿನಿಸ್ಟ್ರಿ ಇರ್ಬೋದು, ನಮ್ಮಂಥ ವ್ಯವಸ್ಥೆ. ಮಕ್ಕಳು ತಪ್ಪು ಮಾಡಲ್ಲ ಹರಿಪ್ರಸಾದ್ ಅವರೇ, ಮಕ್ಕಳು ಸರಿ ಇರ್ತಾರೆ. ಆವತ್ತು ನಮ್ಮ ತಂದೆಯವರು ಏನಂದರು, ಇವತ್ತು ಕೂಡ ನನ್ನ ಜೀವನದಲ್ಲಿ ನಾನು ನೆನಪಿಟ್ಕೊಳ್ತೀನಿ, ಸೋಲ್ ಈಸ್ ನಾಟ್ ಎ ಡಿಫೀಟ್, ಇಟ್ ಈಸ್ ದ ಫಸ್ಟ್ ಸ್ಟೆಪ್ ಫಾರ್ ಯುವರ್ ವಿನ್ನಿಂಗ್. ಸೊ ತಂದೆಯವರ ನೆನಪು ಭಾಳ ಇಂಪಾರ್ಟೆಂಟು. ಈವನ್ ನನ್ನ ಮಗನೂ ಕೂಡ ಅವ್ನ ಪಾಡಿಗೆ ಅವನು ಓದ್ಕೊಳ್ತಾ ಇದ್ದಾನೆ. ಈಸ್ ಎ ಡಿಸ್ಟಿಂಕ್ಷನ್ ಪರ್ಸನ್ನು. ಐ ಆಮ್ ವೆರಿ ಹ್ಯಾಪಿ. 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಿದ್ರು. ಈ ಬಾರಿಯ ಬಜೆಟಲ್ಲಿ ಮುಖ್ಯಮಂತ್ರಿ ಅವರು ಅನೌನ್ಸ್ ಮಾಡಿದರು. ನಿಮ್ಮ ಉದ್ದೇಶ ಏನು? ಇಟ್ಸ್ ಅ ವೆರಿ ಇನ್ಫಾರ್ಮೇಟಿವ್ ಇನ್ ಹ್ಯಾಂಡ್, ಬಟ್ ವೆರಿ ವೆಲ್ ಮಿಸ್ಯೂಸ್ಡ್. ಅದರಿಂದ ದೇಶ ಹಾಳಾಗುತ್ತೆ, ಮಕ್ಕಳ ಭವಿಷ್ಯ ಹಾಳಾಗುತ್ತೆ, ನಿಮ್ಮಲ್ಲಿ ಜಗಳ ತರುತ್ತೆ, ಧರ್ಮದಲ್ಲಿ ಜಗಳ ಬರುತ್ತೆ, ಜಾತಿಯಲ್ಲಿ ಜಗಳ ಬರುತ್ತೆ, ಹಣ ವ್ಯವಹಾರದಲ್ಲಿ ಜಗಳ ಬರುತ್ತೆ, ಒಬ್ಬರು ಮಾನ ಮರ್ಯಾದೆ ತೆಗೆಯುತ್ತೆ, ಎಲ್ಲದೂ ಆಗುತ್ತೆ. ಅಕೌಂಟಬಿಲಿಟಿ ತರಬೇಕಲ್ಲಿ. ಆವಾಗಲೇ ಅದು ಕಂಟ್ರೋಲ್. ಮಕ್ಕಳಿಗೆ ಕೆಟ್ಟ ಬುದ್ಧಿ ಕಲಿಸ್ಕೊಟ್ರೆ ಅದನ್ನು ಕಲಿತಾವೆ. ಫಾರ್ ಎಕ್ಸಾಂಪಲ್ ನೀತಿ ವಿಜ್ಞಾನನೇ ಇಲ್ಲ,
ತಂದೆ ತಾಯಿಗೆ ಗೌರವ ಕೊಡಲ್ಲ ಮಕ್ಕಳು. ಯಾಕೆ ತಂದೆ ನಾನು ನೀತಿ ವಿಜ್ಞಾನ 15-20 ವರ್ಷದಿಂದ ಮಾರಲ್ ಸೈನ್ಸೇ ಬಿಟ್ಟುಬಿಟ್ಟಿದ್ದಾರೆ ಸ್ಕೂಲಲ್ಲಿ. ಈ ವರ್ಷದಿಂದ ಕಂಪಲ್ಸರಿ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಮಾರಲ್ ಸೈನ್ಸ್ ಬುಕ್ ನಾನೇ ಕೊಡ್ತಾ ಇದ್ದೀನಿ. ಪ್ರೈವೇಟ್ ಸ್ಕೂಲ್ಸ್ ಎಲ್ಲದೂ ಕೂಡ ಅವರು ಕೂಡ ಓದಬೇಕು. ನೀತಿ ವಿಜ್ಞಾನ ಇಲ್ಲ ಅಂದರೆ ನೀವು ತಂದೆ ತಾಯಿಗೆ ಗೌರವನೇ ಕೊಡಲ್ಲ ಅಂದರೆ ನೀವು ಎಂತಕ್ರಿ ಓದ್ತೀರಾ? ನೀವು ಆ ಭಯ ಭಕ್ತಿ ಕೊಡಬೇಕಂತ ಈ ಥರ ಮಾಡಿದ್ದೀನಿ. ಚೆನ್ನಾಗಿ ಐ ಆಮ್ ವೆರಿ ಹ್ಯಾಪಿ. ಅದಕ್ಕೆ 23 ಜನರು ಮೇಲ್ಮನೆಯ ಸದಸ್ಯರು ಅದ್ರ ಬಗ್ಗೆ ಚರ್ಚೆ ಮಾಡಿದರು, ಐಡಿಯಾಸ್ ಕೊಟ್ಟರು. ಅದನ್ನೆಲ್ಲ ಸೇರಿಸಿ ಕ್ರೋಢೀಕರಿಸಿ ಒಂದು ಬುಕ್ ಮಾಡಿದೆ. ಅದೇ ಮಾರಲ್ ಸೈನ್ಸ್. ಅದರೊಳಗೆ ಎಲ್ಲ ಥರದ ವಿಚಾರಗಳು ಕೂಡ ಇರುತ್ತೆ. ಹೆಣ್ಮಕ್ಳ ರಕ್ಷಣೆ ಭಾಳ ಇಂಪಾರ್ಟೆಂಟು. ಭವಿಷ್ಯ ನಾವು ರೂಪಿಸ್ತಕ್ಕಂಥ ಇಲಾಖೆ ಇದೆಯಲ್ಲ, ಅದು ಭಾಳ ಇದು. ನಾನು ದೇವ್ರನ್ನ 2ನೇ ಪ್ಲೇಸ್ ಇಟ್ಟುಬಿಟ್ಟಿದ್ದೀನಿ. ದೇವ್ರನ್ನ 2ನೇ ಪ್ಲೇಸ್, ಸ್ಟ್ರೇಟ್ 2ನೇ ಪ್ಲೇಸಿಗೆ ಇಟ್ಟಿದ್ದೀನಿ. ನಾನು ದೇವ್ರನ್ನ ಫಸ್ಟ್ ಪ್ಲೇಸಲ್ಲಿ ಇಡೋದೇ ಇಲ್ಲ. ಫಸ್ಟ್ ಪ್ಲೇಸಲ್ಲಿ ಇರೋದೇ ನಮ್ಮ ರಾಜ್ಯದ ಮಕ್ಕಳು, ನಮ್ಮ ದೇಶದ ಮಕ್ಕಳು. ಯಾಕೆ ಅವರೇ ಪ್ರಸಾದ ಕೊಡೋದು. ನಿಮ್ಮ ಮನೆಯವ್ರ ಬಗ್ಗೆ, ನಿಮ್ಮ ಮದುವೆ ಸಂದರ್ಭದ ಬಗ್ಗೆ? ಅವರೆಲ್ಲ ಪಾಪ ಫ್ಯಾಮಿಲಿ ಅವರೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನನಗೆ. ನನ್ನ ಸಿಸ್ಟರ್ಸ್ ಎಲ್ಲ ಹೆಂಗೆ ಅದೇ ರೀತಿ ನಮ್ಮ ವೈಫು ಕೂಡ. ಆದ್ರೆ ಮನೆಯವರು ಕೂಡ ಸೊರಬ ಅಂತೇಳಿ ಹೌದು, ಇದು ಬಂಗಾರಪ್ಪನವರ ಐಡಿಯಾ ಇರುತ್ತೆ. ಬಟ್ ಯಾವ ಕಾರಣಕ್ಕಾಗಿ ಅದು ನಾವೇನು ಈಗಿರೋ ಮನೆ ಏನಿದೆ, ಹೌದು, ನಂದು ಮದುವೆ ಹೆಂಗೆ ಅಂತ ಹೇಳಿದ್ರೆ, ನಾವು ನಮ್ಮ ಬ್ರದರ್ ಮನೆ ಬಿಟ್ಬಿಟ್ವಿ, ನಮ್ಮ ತಂದೆಯವ್ರು ಬಿಟ್ಟರು. ನೀನು ಬೇಕಾದ್ರೆ ಇರಪ್ಪ ಅಂದರು. ಅವಾಗ ಅವ್ನು ಮಿನಿಸ್ಟರ್ ಆಗಿದ್ದ. ನಾನು ಆಯಿತು ನಡೀರಿ ಅಂದ್ಬಿಟ್ಟು ಅವ್ರ ಜೊತೆಗೆ ಹೋದೆ. ಡಾಲರ್ಸ್ ಕಾಲೋನಿಯಲ್ಲಿ ಇದ್ವಿ. ನನ್ನ ಮದುವೆ ಫಿಕ್ಸ್ ಆಯಿತು. ಮದುವೆ ಫಿಕ್ಸ್ ಆದ ತಕ್ಷಣ ನಾನು ನನ್ನ ತಂದೆಯವ್ರಿಗೆ ಹೇಳಿದೆ, ಇಲ್ಲ ನಾನು ಈ ರೆಂಟೆಡ್ ಮನೇಲಿ ಮದುವೆ ಆಗಲ್ಲ, ನೀವು ಈ ರಾಜ್ಯವನ್ನು ಆಳಿರೋರು, ಒಳ್ಳೆ ಮನೆಯಲ್ಲೇ ಮದುವೆ ಆಗಬೇಕು ನಾನು ಅದು ಕಂಡೀಷನ್ ಹಾಕ್ಬಿಟ್ಟೆ. ಸೊ ಲಾಸ್ಟ್ ಮುಹೂರ್ತ ನೋಡಿದ್ವಿ. ಅಷ್ಟರೊಳಗೇನೂ ಒಂದು ಮನೆ ತೊಗೊಂಡಿದ್ದೆ. ಬಟ್ 1.5 ವರ್ಷ ರಿನೋವೇಷನಿಗೆ ಅಂತ ಇಟ್ಕೊಂಡಿರೋ ದುಡ್ಡನ್ನ ನಮ್ಮ ತಂದೆಯವ್ರಿಗೆ ಬಹುಪಾಲು ನಾನು ಕೊಟ್ಟೆ. ಅವ್ರ ಸ್ನೇಹಿತರೆಲ್ಲ ಕೊಟ್ಟರು. ಯಾವುದು ಅಂದರೆ ನಿಮಗೆಲ್ಲ ನೆನಪಿದೆ, ಬಂಗಾರಪ್ಪ ಅವ್ರನ್ನ ನೀವು ನೆನೆಸ್ಕೊಳ್ಳೋದು, ಮನೆಗೂ ಕೂಡ ಅಕ್ಕಿ ಭತ್ತ ಎಲ್ಲ ಕೊಟ್ಟರು. ಅದರೊಳಗೆ ನನ್ನ ಪಾಲು ಇದೆ. ಸೊ 2003ವರೆಗೂ ಮದುವೆ ಆಯ್ತಾ ನಂದು. 2004ಗೆ ವಿತಿನ್ 2 months ನೀನು ಚುನಾವಣೆಗೆ ನಿಲ್ಬೇಕು ಅಂದರು. BJPಗೆ ಹೋದೆ. ಹೊಸ ಮನೆ, ಹೊಸ ಸಿಸ್ಟಮು, ಪೊಲಿಟಿಕ್ಸ್ ಹಳೇದೆ, ಅನುಭವ ಇಲ್ಲ. ಹೌದು. ಸೊ ಎಲ್ಲ ಆಯಿತು. ಸೋತಾದ್ಮೇಲೆ ನಮ್ಮ ತಂದೆಯವ್ರಿಗೆ ಭಾಳ ನೋವು. ಅವ್ರ ಚೇಂಬರ್ ಪಕ್ಕ, ಸೊ ನನಗೆ ಚೇಂಬರ್ ಇಲ್ಲ. ಮನೇಲಿ ಇದ್ದಿದ್ದು ಒಂದೇ ಚೇಂಬರ್. ಈಗ ಸೌರಭದವ್ರು ಬಂದರೆ ಮಧು ಇದ್ದಾನೆ ನೋಡ್ರಿ ಅಲ್ಲಿ ಅಂತ. ಸೊ ನಾವೆಲ್ಲಿ ಕೂತ್ಕೋಬೇಕು? ಈ ಹಾಲಲ್ಲಿ. ಸೌರಭದವ್ರನ್ನಲ್ಲಿ ಕೂರಿಸಿ ಆ ಹಾಲಲ್ಲಿ ಆಯಿತು. ಅದಕ್ಕೇನು ಹೆಸರಿರಲಿಲ್ಲ. ಓಕೆ, ಸೌರಭದಲ್ಲಿ ಕೂರಿಸಿ ಅಂತ. ಸೊರಬ ಹಾಲಲ್ಲಿ ಕೂರಿಸಿ. ಅದು ನಾಮಕರಣ ನಮ್ಮ ತಂದೆಯವರಿದ್ದಾಗಲೂ ಸೊರಬ ಹಾಲು. ನಾನು ಸೊರಬ ಹಾಲಿಗೆ ಬರ್ತೀನಿ. ಸೌರಭದವ್ರು ಬಂದರೆ ಸೊರಬ ಹಾಲು. ನನಗೆ ಚೇಂಬರೇ ಇರಲಿಲ್ಲ, ಅದಕ್ಕೆ ಅದು ಸೊರಬ ಹಾಲ್ ಅಂತ ಹೇಳಿ ಬಂತು. ಬಹುಶಃ ನೀವು ಉಳಿದೆಲ್ಲ ರಾಜಕಾರಣವನ್ನ ತಂದೆಯಿಂದ ಮಗ ಬಂದು ರಾಜಕಾರಣ ಮಾಡುವಂಥದ್ದು ಸುಲಭ ಅಂತೇಳಿ ನಾವು ಅಂದ್ಕೊಳ್ತೀವಿ. ಅದು ಅಷ್ಟು ದೊಡ್ಡ ಲೀಡರ್ ಮಗನಿಗೆ ಇನ್ನೂ ಸುಲಭ ಅಂತೇಳಿ ನಾವು ಅಂದ್ಕೊಳ್ತೀವಿ. ಆದರೆ ನೀವು ಅನಿವಾರ್ಯವಾಗಿ ನಿಮಗೆ ರಾಜಕಾರಣವನ್ನು ಆ ಜನರ ಜೊತೆಗೆ ಕಟ್ಕೊಳ್ಬೇಕಂತ ಸ್ಥಿತಿ ಬಂದಾಗ ನೀವು ಪಾದಯಾತ್ರೆ ಕೂಡ ನಾನು ಒಂದು ಅಲ್ಲಿ ತಿಳ್ಕೊಂಡೆ, ಯಾರು ಬಂಗಾರಪ್ಪಾಜಿಯವರು, ಕಾಗೋಡು ತಿಮ್ಮಪ್ಪ ಅವರು ಅಂತ ಹೋರಾಟಗಾರ ಅವರು. ಹೌದು, ಹೆಸರು ಮಾಡೋಕ್ಕೂ ಬಂದವರಲ್ಲ, ಇಲ್ಲ ಕೊಳ್ಳೆ ಹೊಡೆಯೋದಕ್ಕೆ ಅಂತ ಹೇಳಿ ಏನೇನು ಹೇಳ್ತಾರೆ ಜನರು. ಇವತ್ತು ರಾಜಕಾರಣಿಗಳು ನಮಗೆಲ್ಲ ಯಾರು ಕರಪ್ಟು ಎಲ್ಲ ಬಂದ್ಬಿಡುತ್ತೆ ಮೈ ಮೇಲೆ. ನಾವು ಬೇಡ ಅಂದ್ರೂ, ನಾವಿಲ್ಲ ಅಂದ್ರೂ ಬಂದ್ಬಿಡುತ್ತೆ. ಹಾಗಾದ್ರೆ ಯಾರು ಇವರು ಅಂತ. ನಾನು ಅಲ್ಲೇ ಅಲ್ಲ, ಅವನು ನಾನು ಹೋರಾಟಗಾರನೂ ಅಲ್ಲ. ಸಮಸ್ಯೆಗಳನ್ನು ತಗೊಂಡು ಹೋರಾಟಕ್ಕೆ ಹೆಜ್ಜೆ ಇಟ್ಟೆ. ಅದು ಫಸ್ಟ್ ಇಟ್ಟಿದ್ದು ನಾನು ಲ್ಯಾಂಡ್ ಇದು. ಸೊ JDS ಅಲ್ಲಿದ್ದೆ, ಕೆರಳ್ಳಿ ಅಂತ ಒಂದು ಊರಲ್ಲಿ. ರಾತ್ರಿ BJP ಸರ್ಕಾರ ಆಯಿತು. ಸೊ ಆ ಸಂದರ್ಭದಲ್ಲಿ 4 ಗಂಟೆಗೆ ಬೆಳಗ್ಗೆ ಪೊಲೀಸ್ ಫೋರ್ಸ್ ತೊಗೊಂಡು ಹೋಗಿ ಬೆಳೆದಿರ್ತಕ್ಕಂಥ ಅಡಿಕೆ ಮರನ ಕಟಾವು ಮಾಡಿಬಿಡ್ತಾರೆ. ಒಬ್ಬ ಯಜಮಾನ ಹೇಳ್ತಾನೆ, ಕೊಟ್ರೇಶಪ್ಪ ಅಂತ, ಬಂಗಾರಪ್ಪ ಅವ್ರು ಇದ್ದಿದ್ರೆ ಈ ಥರ ಆಗ್ತಿರ್ಲಿಲ್ಲ ಅಂತ. ನಾವು ಹಂಗಾರೆ ಮಗನಾಗಿ ಏನು ಮಾಡ್ತಾ ಇದ್ದೀನಿ ನಾನು? ಅಲ್ಲಿಂದನೇ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತೀನಿ. ಹೊರಟ್ಟಿಯವರು ಅವಾಗ ನಮ್ಮ ಪಕ್ಷದೊಳಗೆ, ಯತ್ನಾಳ್ ಅವರು ಇದ್ದಾರೆ ಆ ಫಂಕ್ಷನಲ್ಲಿ, ಅವರು ಕೂಡ ನಮ್ಮ ಪಕ್ಷದಲ್ಲಿದ್ದರು. ಕುಮಾರಸ್ವಾಮಿಯವರು ಎಂಡಿಂಗ್ ಬರ್ತಾರೆ. ಕೆರಳ್ಳಿ ಅಂತ ಎಲ್ಲಿ ಗಲಾಟೆ ಆಗಿತ್ತು ಅಲ್ಲಿಂದನೇ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತೀನಿ. ಅದಾದಮೇಲೆ ಮತ್ತೆ ಇನ್ನೊಂದು ಮಾಡಿದೆ. ಅವಾಗ ಅನಿವಾರ್ಯವಾಗಿ ಸೋತೆ. ಅದ್ಯಾವುದು ಅಂದರೆ ನೀರಾವರಿಗೆ. ಸೊ ನಾನು JDS ಅಲ್ಲಿದ್ದೆ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾದರು, ಕೋಲಿಷನ್ ಗೌರ್ಮೆಂಟ್. ನನಗೇನಿಲ್ಲ, ನಾನು ಒಂದು ಪಾದಯಾತ್ರೆಯಲ್ಲಿ ನೀವೇ ಬಂದ್ಬಿಟ್ಟು ಮಾತು ಕೊಟ್ಟಿದ್ರಿ, ನಾವು ಮುಖ್ಯಮಂತ್ರಿಗಳಾದರೆ ನಾನು ಇದು ಮಾಡ್ತೀನಿ ಅಂತ 1800 ಕೋಟಿಯನ್ನು ದಯವಿಟ್ಟು ಕೈ ಮುಗಿತೀನಿ. ಆ ಫಂಕ್ಷನಿಗೆ ನಾ ಹೋಗಲಿಲ್ಲ. ಅದೇ ನೀರಾವರಿಯನ್ನು ಕುಮಾರಸ್ವಾಮಿಯವರು ಅನೌನ್ಸ್ ಮಾಡ್ತಾರೆ ಕೋಲಿಷನಲ್ಲಿ. ಆಮೇಲೆ ಯಡಿಯೂರಪ್ಪ ಅವ್ರು ಗುದ್ಲಿ ಪೂಜೆ ಮಾಡಿ ಮುಕ್ತಾಯ ಬೊಮ್ಮಾಯಿಯವ್ರು ಮಾಡ್ತಾರೆ. ಹೋರಾಟ ಮಾಡಿದ್ದು ನಾವು. ಬಟ್ ನನಗೆ ಹೆಸರು ಬೇಕು ಅಂತ ಹೇಳಲ್ಲ,
ಆದರೆ ಜನರಿಗೆ ನೀರು ಸಿಕ್ತು, ರೈತರಿಗೆ ನೀರು ಸಿಕ್ತು, ಸಾಕು. 45,000 ಲೀಡಲ್ಲಿ ಗೆಲ್ಲಿಸಿದ್ರು ಈ ಸತಿ, ಹೈಯೆಸ್ಟು. ಹೌದು. ಭಾಳ ಇತಿಹಾಸ ಸೃಷ್ಟಿ ಮಾಡಿದರು. ಆಮೇಲೆ ನನಗೆ ಗೊತ್ತು, ಹೆಚ್ಚು ಪಾಲು ನಮ್ಮ ತಂದೆಯವರ ಆಶೀರ್ವಾದ ಜಾಸ್ತಿ ಇದೆ. ಅವ್ರು ಇಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಇನ್ನೂ ಕೂಡ ಚಾಲ್ತಿಯಲ್ಲಿ ಇದೆ ಅಂತ ಹೇಳಿದರೆ ಎಷ್ಟು ಆಳವಾಗಿರಬೇಕು ನೋಡಿ. ಕರ್ನಾಟಕದಲ್ಲಿ ಬಹಳ ದೊಡ್ಡ ಚರ್ಚೆ ಆಗಿದ್ದು ಪಠ್ಯ ಪುಸ್ತಕದ ಪರಿಷ್ಕರಣೆ. ಪಠ್ಯ ಪುಸ್ತಕ ಪರಿಷ್ಕರಣೆ ಅನ್ನುವಂಥದ್ದು ಬಹುಶಃ ಪತ್ರಕರ್ತರು ಕೇಳಿದ ಮೊದಲ ಪ್ರಶ್ನೆಯೂ ಕೂಡ ಅದೇ ಆಗಿರುತ್ತೆ. ಹೌದೌದು. ಅವತ್ತು ನೀವು ಅದನ್ನು ಹೇಗೆ ಫೇಸ್ ವೆರಿ ಸಿಂಪಲ್. ಕಾಂಗ್ರೆಸ್ ಪಾರ್ಟಿ ಈಸ್ ಎನ್ ಪ್ರೋ ಪೀಪಲ್ ಐಡಿಯಾಲಜಿಕಲ್ ಬೇಸ್ಡ್ ಪಾರ್ಟಿ. 2023 ಪ್ರಣಾಳಿಕೆಯ ಉಪಾಧ್ಯಕ್ಷ ನಾನು. ಈ ಗ್ಯಾರಂಟಿಗಳ ಜೊತೆಗೆ ಅದನ್ನು ಹಾಕಿದವ್ರೆ ನಾವು. ನಾನು ಹಾಕಿದ್ಮೇಲೆ, ನಾನು ಮಿನಿಸ್ಟರ್ ಆದ್ಮೇಲೆ ನಾನು ಮಾಡಲೇಬೇಕಲ್ಲ. ಹೌದು. ಅದ್ರಲ್ಲಿ ಒಂದು ಏನಾಗ್ಬಿಡ್ತು, ನಾನು ಮಿನಿಸ್ಟರ್ ಆಗಸ್ಟಿಗೆ ಟೆಕ್ಸ್ಟ್ ಬುಕ್ ಪ್ರಿಂಟ್ ಆಗ್ಬಿಟ್ಟಿತ್ತು. ಹೌದು. ಮಿಸ್ಟೇಕ್ಗಳು 45 ಇತ್ತು. ಮಾಧ್ಯಮದಲ್ಲಿ ನೀವು ಒಂದ್ಸತಿ ಕೇಳ್ತೀನಿ, ನಾವು ಹೋದಲ್ಲೆಲ್ಲ ಕೇಳೋರು, ಎಷ್ಟು ಸತಿ ಅಪ್ಪ ಹೇಳಬೇಕು, ಬರೀ ತೆಗಿಲಿಲ್ಲ, ಕಿತ್ತು ಬಿಸಾಕಿದೆ ಅಂದ್ಬಿಟ್ಟೆ ಸ್ವಾಭಾವಿಕವಾಗಿ. ಅದನ್ನು ಮೇಯ್ನಾಗಿ ತಗೊಂಡ್ರು ವಿರೋಧ ಪಕ್ಷದವರು. ಅದ್ರ ಮೇಲ್ಗಡೆ ಭಾಳ ಟೀಕಾ ಟಿಪ್ಪಣಿ ಆಯಿತು. ಆದರೆ ಕಾಂಗ್ರೆಸ್ ಪಕ್ಷ ಏನೇ ಮಾತು ಕೊಟ್ರೂ ಕೂಡ ಅದ್ರ ಮೇಲೆ ವಿಶ್ವಾಸದಿಂದ ನಾವು ಮತ ತೊಗೊಂಡಿದ್ದೀವಿ. ಅದರಿಂದ ನಾವು ಅಧಿಕಾರ ಮಾಡ್ತಾಯಿದ್ದೀವಿ. ಎಲ್ಲರ ಮನೆಯಲ್ಲೂ ಮಹಾತ್ಮ ಗಾಂಧಿ ಇರಬೇಕು ಅಂತಲೇ ಎಲ್ಲ ಪಠ್ಯ ಪುಸ್ತಕದಲ್ಲೂ ಕೂಡ ಹಿಂದೆ ಮಹಾತ್ಮ ಗಾಂಧಿಯವರ 7 ಪಾತಕಗಳು ಅಂಥೇಳಿ, ಏನು ಸಿನ್ಸ್ ಅಂತ ಹೇಳ್ತೀವಿ, ಅದಿದೆ. ನೀವು ನೋಡಿ, ಈ ವರ್ಷನೂ ಕೂಡ ಕಂಟಿನ್ಯೂ ಮಾಡಿದ್ದೀವಿ. ಯಾಕೆಂದರೆ ಮಹಾತ್ಮ ಗಾಂಧಿಯವ್ರನ್ನ ಬಾಯಲ್ಲಿ ಹೇಳೋದಲ್ಲ. ಹೌದು. ಅದನ್ನ ಮನೆಯಲ್ಲೂ ಕೂಡ ಹೇಳಬೇಕು. ಅದು ಅದರ ಜೊತೆಗೆ ಸಂವಿಧಾನದ ಪೀಠಿಕೆಯನ್ನು ಕೂಡ, ಸಂವಿಧಾನ ಪೀಠಿಕೆ, ತಾಯಿ ಸಮಾನಕ್ಕೆ ನಮ್ಮ ದೇಶನ ಹೋಲಿಸ್ತೀವಿ. ಸೊ ಅಷ್ಟೇ ಗೌರವ ಕೊಡಬೇಕು. ಆ ಗೌರವನ ಹೆಂಗೆ ಕೊಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಸಂವಿಧಾನದಲ್ಲಿ ಬರೆದಿದ್ದಾರೆ. ಅವ್ರನ್ನ ಬರೀ ನೆನ್ಪು ಮಾಡ್ಕೊಳ್ಳೋದಲ್ಲ, ಅದನ್ನು ಅನುಷ್ಠಾನ ಮಾಡಬೇಕಾಗತ್ತೆ. ಚಾಯ್ವಾಲ ನಾನು ಮಿನಿಸ್ಟರ್ ಆಗಿದ್ದೀನಿ ಅಂತ ಹೇಳ್ಕೊಳ್ತಾರೆ ಅಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕೆ ನಮ್ಮ SSLCಯಲ್ಲಿ ಈ ಸತಿ SC ST ಅವರೆಲ್ಲ ಎಷ್ಟು ಚೆನ್ನಾಗಿ 17%, 18% ರಿಸಲ್ಟ್ನ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಸೊ ನನಗನ್ಸುತ್ತೆ ಇದು ಬಹಳ ಮುಖ್ಯ ಆಗ್ತದೆ. ಇವತ್ತು 1ನೇ ಕ್ಲಾಸ್ ಮಗು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮನ್ನೆಲ್ಲ ನಿಲ್ಲಿಸಿ ಬೋಧನೆ ಮಾಡುತ್ತೆ ಅಂತ ಹೇಳಿದರೆ ಇದು ಒಳ್ಳೆ ಕೆಲಸ. ಆದರೆ ಇದರ ಜೊತೆಗೆ ಇನ್ನೂ ಒಂದು ವಿಚಾರ ಬಂತು. ನೀವು ಶಿಕ್ಷಣ ಸಚಿವರಾಗೋದಕ್ಕಿಂತ ಮುಂಚಿತವಾಗಿ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಉನ್ನತ ಶಿಕ್ಷಣ ಸಚಿವರಾಗಿ ಅವತ್ತು ಕರ್ನಾಟಕ ಸರ್ಕಾರ NEPಯನ್ನು ನಾವು ಫಸ್ಟ್ ಅಡಾಪ್ಟ್ ಮಾಡ್ಕೊಳ್ತೀವಿ, ಇಡೀ ದೇಶದಲ್ಲಿ ಮೊದಲು ಅಂತೇಳಿ ಆಯಿತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಕರ್ನಾಟಕದ ಜನ ಕಾಂಗ್ರೆಸ್ಗೆ ಬಹುಮತವನ್ನು ಕೊಟ್ಟರು. ನೀವು ಇಲ್ಲ NEP ಬೇಡ, ನಾವು SEP ಮಾಡ್ತೀವಿ ಅಂತೇಳಿ ಹೇಳಿದ್ರಿ. ಎದುರುಗಡೆ ಇರೋದು 2 ವರ್ಷ. ಅದರಲ್ಲಿ ಶೈಕ್ಷಣಿಕ ವರ್ಷ, ಮುಂದಿನ ಶೈಕ್ಷಣಿಕ ವರ್ಷ, ಈ 3 ವರ್ಷ ಮುಗಿತಿದ್ದಂಗೆ ಮುಂದಿನ ಶೈಕ್ಷಣಿಕ ವರ್ಷವೂ ಕೂಡ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ SEP ಯಾವಾಗದಿಂದ ಸ್ಟಾರ್ಟ್ ಆಗುತ್ತೆ? ಮೊದಲೇದಾಗಿ NEPಯನ್ನು ವಿರೋಧ ಮಾಡ್ತೀವಿ. ನಾವೇ ನಮ್ಮ ಸ್ವಂತ SEP ಸ್ಟೇಟ್ ಎಜುಕೇಷನ್ ಪಾಲಿಸಿನ ತರ್ತೀವಿ ಅಂತೇಳಿ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ವಿ. ಸೊ ನಾನು ಇಲ್ಲಿ ಮಿನಿಸ್ಟ್ರಾಗಿ ಕುತ್ಕೊಂಡು ಕಾರಣ ಏನು ಅಂದರೆ SEP ತರೋದ್ರಿಂದನೇ. ಓಕೆ, NEP SEPಯಲ್ಲಿ ಮೇಯ್ನ್ ಐಡಿಯಾಲಜಿಕಲ್ ಹೇಳಿಬಿಡ್ತೀನಿ. ಎಷ್ಟೋ BJP ಆಡಳಿತದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರದವರೇ NEPನ ಒಪ್ಕೊಂಡಿಲ್ಲ. ಸ್ಟೇಟ್ ಎಜುಕೇಷನ್ ಪಾಲಿಸಿಯಲ್ಲಿ NEPಯಲ್ಲಿ ತಂದು UPದೋ ಇಲ್ಲ ಇನ್ಯಾರ್ದೋ ಕೊಟ್ಬಿಟ್ರೆ ನಾಳೆ ದಿವಸ ಕುವೆಂಪುರು ಯಾರು ಅಂತ ಗೊತ್ತಿರೋದಿಲ್ಲ ನಿಮಗೆ. ಮಕ್ಕಳಿಗೂ ಕೂಡ ಐಡಿಯಾಲಜಿಕಲ್ ಬೇಸ್ಡ್ ತರಬೇಕು ನಾವು, ಒಬ್ಬ ಚಿಕ್ಕ ಮಕ್ಕಳಿಗೂ ಕೂಡ ಅಂಥೇಳಿ ತಂದಾಗ ಅದು ಸರಿನಾ ತಪ್ಪ ನಿಮ್ಮ ಪ್ರಶ್ನೆಗೆ ಹಾಕ್ತೀನಿ, ಉತ್ತರ ಏನು ಬೇಡ ನನಗೆ. ಬಟ್ ನಾನು ಸರಿ ಮಾಡಬೇಕೋ ಬೇಡವೋ ಹೇಳಿ ನೋಡೋಣ. ಸೊ ಬೇಸಿಕಲಿ ಲಂಗು ಲಗಾಮು ನಮ್ಮ ಕಂಟ್ರೋಲಲ್ಲಿ ಇರಬೇಕಾಗತ್ತೆ. ಮಕ್ಕಳಿಗೆ ಕಾಪಿ ಹೊಡೆದು ಇವತ್ತು ನೀವು ಪಾಸ್ ಆದರೆ ಅವ್ರ ಭವಿಷ್ಯದಲ್ಲಿ ಪರ್ಮನೆಂಟಾಗಿ ಫೇಲ್ ಆಗ್ತಾರೆ. ಅದಾಗಬಾರ್ದು ಅಂತಲೇ ನಾವು ಈ ಕೆಲಸವನ್ನು ಮಾಡಿರೋದು. SEPಯನ್ನು ಆದಷ್ಟು ಬೇಗ ಮಂಡನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಬಟ್ ವಿಲ್ ಬಿ ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸು. ಲಗಾಮ್ ಯಾವಾಗಲೂ ಕೂಡ ರಾಜ್ಯ ಸರ್ಕಾರದ ಕಂಟ್ರೋಲಲ್ಲಿ, ಕೇಂದ್ರ ಸರ್ಕಾರ ಇನ್ಫ್ಯೂಸ್ ಮಾಡಿಬಿಟ್ರೆ. PU ರಿಸಲ್ಟ್ನಲ್ಲಿ ಮೊದಲ ಬಾರಿಗೆ 86%ನಷ್ಟು. ಅದಕ್ಕೆ ಶಿಕ್ಷಣ ಸಚಿವರಾಗಿ ತಮಗೆ ಅಭಿನಂದನೆ. ಈ ಅಭಿನಂದನೆ ಸಲ್ಲಿಸುವ ಸಂದರ್ಭದಲ್ಲಿ ಇನ್ನೊಂದು ಟೀಕೆಯೂ ಬರ್ತಾ ಇದೆ. ಅದೇನು ಅಂತ ಹೇಳಿದರೆ 33% ಮಾಡಿದ್ರು ಪಾಸಿಂಗ್ ಪರ್ಸೆಂಟೇಜನ್ನು ಮಧು ಬಂಗಾರಪ್ಪ ಅವರು ಮಿನಿಸ್ಟರ್ ಆದ ಮೇಲೆ, ಹೀಗಾಗಿ 86% ಬಂದಿದೆ ಅನ್ನುವ ಟೀಕೆಯೂ ಕೂಡ ಇದರ ಸುತ್ತಲೂ ಬಂದಿದೆ. ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜಾರಿ ಇಲ್ಲದೆ ಇರೋ ದೇವಸ್ಥಾನಕ್ಕೆ ಹೋಗ್ತೀರಾ ನೀವು? ಶಾಲೆಯಲ್ಲಿ ಯಾರು ಬೇಕು? ಶಿಕ್ಷಕ. ಟೀಚರೇ ಇಲ್ಲ ಅಂದರೆ ಅದು ಶಾಲೆ ಅಂತ ಇಲ್ಲ ಕಾಲೇಜ್ ಅಂತ ಹೆಂಗೆ ಹೇಳ್ತೀರಾ? ಅದಕ್ಕೆ ನಾನೇನು ಮಾಡಿದೆ, ಮಾನ್ಯ ಮುಖ್ಯಮಂತ್ರಿಗಳು ಸರ್ ಕೈ ಮುಗಿತೀನಿ ಸರ್, ಪರ್ಮನೆಂಟ್ ಟೀಚರ್ಸ್ ತೊಗೊಳೋದಕ್ಕೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಯಾಕೆ ನಿಮ್ಮದೇನಲ್ಲ ಅದು ತಪ್ಪು, ನಮ್ಮದು ಅಲ್ಲ ತಪ್ಪು. ಹಿಂದಿಂದನೂ ರಿಕ್ರೂಟ್ಮೆಂಟ್ ಮಾಡದೇ ಇರೋದು. ಈಗ ಅಫ್ಕೋರ್ಸ್ ರಿಸರ್ವೇಷನ್ ಇದೆ, ಅದು ಸಾರ್ಟ್ ಔಟ್ ಆಗುತ್ತೆ. ಬಟ್ ಅಟ್ಲೀಸ್ಟ್ ನನಗೆ ಗೆಸ್ಟ್ ಟೀಚರ್ಸ್ ಕೊಡಿ ಅಂತ. ಆಯಿತು, ಬಜೆಟೆಲ್ಲ ಅನೌನ್ಸ್ ಮಾಡ್ತೀನಿ ಎಂದು ಹೋದ ವರ್ಷ ಬಜೆಟ್ ತೊಗೊಳ್ಳಿ. ಗೆಸ್ಟ್ ಟೀಚರ್ ಫ್ರಮ್ ದ ಡೇ ಫಸ್ಟ್ ಸ್ಕೂಲ್ ಸ್ಟಾರ್ಟ್ ಆಗೋಷ್ಟಿಗೆ. ಈ ವರ್ಷವೂ ಅಷ್ಟೇ ಗೆಸ್ಟ್ ಟೀಚರ್ಸ್ ಅಂತ. ಸೊ ನಿಮಗೆ ಟೀಚರ್ಸ್ ಸಿಕ್ಕರು.
ಮಕ್ಕಳಿಗೆ ಪಾಠ ಹೇಳ್ಕೊಡೋಕ್ಕೆ ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ ಇಡೀ ರಾಜ್ಯದಲ್ಲಿ. ಅದೇ ಟೀಚರ್ ನಮ್ಮ ಬೆಂಗಳೂರಲ್ಲಾದರೆ ನಾವು ಫೇಲ್ ಆದ್ವಿ ಅಂದರೆ ನಮ್ಮ ತಂದೆ ತಾಯಿರೋ ಟ್ಯೂಷನ್ ಕಳಿಸೋರು, ದುಡ್ಡು ಕೊಟ್ಟು ಟ್ಯೂಷನ್ನು. ಆದರೆ ಇಲ್ಲಿ ದುಡ್ಡು ಕೊಡೋದಕ್ಕೆ ಅಲ್ಲಿ ಸ್ಕೂಲಿಗೆ ಹೋಗೋದಕ್ಕೆ ಕಷ್ಟ. ಸೊ ಅದಕ್ಕೆ ಏನು ಮಾಡಿದ್ವಿ, ಆ ಟೀಚರ್ಸಿಗೆ ಸಾಯಂಕಾಲ ಯಾರು ವೀಕ್ ಇರ್ತಾನೆ ಅವನನ್ನು ಸೆಲೆಕ್ಟ್ ಮಾಡಿ ನೀವು ಮುಂದೆ ತೊಗೊಳ್ಳಿ ಅಂತ. ಎಷ್ಟು ಚೆನ್ನಾಗಿ ಕಷ್ಟಪಟ್ಟು ಹೇಳ್ಕೊಟ್ಟು. ಯಾಕೆಂದರೆ ಬೆಸ್ಟ್ ಟೀಚರ್ಸ್ ಇರೋದು ಸರ್ಕಾರಿ ಶಾಲೆಯಲ್ಲೇ. ಬೆಸ್ಟ್ ಟೀಚರ್ಸ್ನ ಇಟ್ಕೊಂಡು ಲೀಸ್ಟ್ ಯೂಸ್ಡ್, ವರ್ಸ್ಟ್ ಯೂಸ್ಡ್ ಅನ್ನಲ್ಲ. ಮತ್ತು ಮಾಡೆಲ್ ಕ್ವೆಶ್ಚನ್ ಪೇಪರ್ ಫಸ್ಟಿಂದನೇ ಸ್ಟಾರ್ಟ್ ಮಾಡಿದ್ವಿ ನಾವು. ಮಾಡೆಲ್ ಕ್ವೆಶ್ಚನ್ ಪೇಪರ್ ಪ್ರಿಪ್ರೇಟರಿ 1, 2, 3 ಅದನ್ನು ಒಳ್ಳೆ ರೀತಿಯಲ್ಲಿ ತೊಗೊಂಡ್ವಿ. ಹೋದ ಸತಿ ಸೆಕೆಂಡ್ ಇಯರ್ PUCಯಲ್ಲಿ ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆದವರು 30,000 ಜನರು, ಎಲ್ಲ ಸಬ್ಜೆಕ್ಟಲ್ಲೂ. ಈ ಸತಿ ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆದವರು ಬರೀ 1,700. ಅವರನ್ನು ಪಾಸ್ ಮಾಡಬೇಕು ಅಂಥೇಳಿ ಈಗ 2ನೇ ಎಕ್ಸಾಮ್ ಕೊಟ್ಟಿದ್ದೀನಿ. 3ನೇ ಎಕ್ಸಾಮ್ ನಿಲ್ಲಿಸಿದೆ, ಯಾಕೆಂದರೆ 86% ಇಸ್ ಮೋರ್ ದೆನ್ ಇನಫ್. ಸೊ 3ನೇ ಎಕ್ಸಾಮ್ ಕ್ಯಾನ್ಸಲ್ ಮಾಡಿ 2ನೇ ಎಕ್ಸಾಮಿಗೆ ಇನ್ನೂ 5 ದಿವಸ ಎಕ್ಸ್ಟ್ರಾ ಕೊಟ್ಟೆ. 5 ದಿವಸ ಹೋಗಿ ಚೆನ್ನಾಗಿ ಓದ್ಕೊಳ್ಳಿ ಅಂತ. ನಾನು ವ್ಯವಸ್ಥೆಯನ್ನು ಸರಿಯಾಗಿಟ್ಟೆ, ಮಕ್ಕಳು ಅದನ್ನು ಕಲಿತು ಪಾಸಾಗಿದ್ದಾರೆ. ನಾನು ತಂದೆ ತಾಯಿಯವರಿಗೆ ಧನ್ಯವಾದಗಳು ಹೇಳ್ತೀನಿ, ಟೀಚರ್ಸಿಗೆ ಧನ್ಯವಾದಗಳು ಹೇಳ್ತೀನಿ. ರಾಜ್ಯದ ಮಕ್ಕಳಿಗೆ ವಿಶೇಷವಾಗಿ ನನ್ನ ವೈಯಕ್ತಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಈ ವ್ಯವಸ್ಥೆಯಿಂದ ನಿಜವಾಗ್ಲೂ ನಾವು ಭಾಳ ಚಿರುಣಿಯಾಗಿದ್ದೀವಿ. ಬಿಕಾಸ್ ವಿರೋಧ ಪಕ್ಷದವರು ಫಾರ್ ದ ಫಸ್ಟ್ ಟೈಮ್ ಎಜುಕೇಷನ್ ಮಿನಿಸ್ಟ್ರಿಗೆ ಜೈ ಜೈ ಅಂದಿದ್ದು. ಯಾರೂ ನನ್ನನ್ನು ಹೇಟ್ ಮಾಡಲಿಲ್ಲ, ಯಾಕೆಂದರೆ ಎಲ್ಲ ಬಿಲ್ ಪಾಸ್ ಮಾಡಿದ್ವಲ್ಲ. ಅದು ಸ್ಕೂಲ್ ಬಿಲ್ಲು ಮತ್ತು ಟ್ರಾನ್ಸ್ಫರ್ಸ್ ಬಿಲ್ಲು ಎಲ್ಲದೂ ಕೂಡ ವಿರೋಧ ಪಕ್ಷದವ್ರು ಹೇಳಿದ್ರು. SSLCನೂ ಕೂಡ ಈ ಸತಿ ಜಾಸ್ತಿ ಬರುತ್ತೆ ರಿಸಲ್ಟ್ ನಮಗೆ ಗೊತ್ತು ಅಂತೇಳಿ ವಿರೋಧ ಪಕ್ಷದವ್ರು ಹೇಳ್ಬಿಟ್ಟು. ಆದರೆ SSLC ಎಕ್ಸಾಮ್ ಮಕ್ಕಳು ಇನ್ನೇನು ಕಡೆ ಎಕ್ಸಾಮ್ ಬರೀಬೇಕಾಗಿತ್ತು. ಹಿಂದಿ ಎಕ್ಸಾಮ್ ಒಂದು ಮಾತ್ರ ಬಾಕಿ ಇತ್ತು. ಹಿಂದಿ ಎಕ್ಸಾಮ್ ಬರೆಯೋಕ್ಕೆ ಮುಂಚಿತವಾಗಿ ನೀವು ಸಡನ್ ಆಗಿ ನೀವು ಹೇಳ್ತೀರಿ ಈ ವರ್ಷದಿಂದ ಹಿಂದಿಗೆ ಮಾರ್ಕ್ ನೀವು ಪಾಸ್ ಆಗಬೇಕು ಅಂತೆಲ್ಲ ಗ್ರೇಡಿಂಗ್ ಕೊಡ್ತೀವಿ. 1,68,000 ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ. ನಾನು ಹಿಂದಿ ತೆಗೆದಿದ್ದೀನಿ ಅಂದಿತ್ತು. ಸೊ ಹಿಂದಿ ಅಲ್ಲ ತಪ್ಪು, ಮತ್ತು ನಾಡು ಅಭ್ಯಾಸ ಬಲ, ಥರ್ಡ್ ಲ್ಯಾಂಗ್ವೇಜ್. ಅದ್ರಲ್ಲಿ ಕನ್ನಡನೂ ಕೂಡ ಇದೆ ಕೆಲವು ಕಡೆಗೆ. ಹೌದು, ಅದ್ರ ಬಗ್ಗೆನೂ ನಾನು ಡಿಸಿಷನ್, ಒಳ್ಳೆ ಡಿಸಿಷನ್, ಕನ್ನಡ ಉಳಿಸ್ಕೊಳ್ಳೋದು ನಾವು ಮಾಡ್ತೀವಿ. ನಾನು ತೆಗೆದಿಲ್ಲ, ಮಕ್ಕಳಿಗೆ ಪ್ರೆಷರ್ ಆಗಬಾರ್ದು ಅನ್ನೋದು ಒಂದೇ ರೀತಿಯಲ್ಲಿ. ಈಗ ನೀವು ಯಾವ ಅವತ್ತೇ ಮಾಡಿದ್ರಿ, ಯಾಕೆ ಮಾಡಬಾರ್ದು ಅಂತ ರೂಲ್ಸ್ ಇದೆಯಾ ಕಾನೂನಲ್ಲಿ? ಕಾನೂನಲ್ಲಿ ರೂಲ್ಸ್ ಇದೆಯಾ? ಮಕ್ಳು ಹಾಗಾದ್ರೆ ಫೇಲ್ ಆಗಿದ್ದರೆ 1,40,000 ಮಕ್ಕಳನ್ನ ಫೇಲ್ ಮಾಡಬೇಕಾ? ಈ ಸತಿ ಆಗಲ್ಲ, ತುಂಬ ಕಮ್ಮಿ, ಯಾಕೆಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾಧ್ಯಮದವ್ರ ಪ್ರಶ್ನೆ ಕೇಳೋದಿರಲಿ, ಸಾರ್ವಜನಿಕರು, ರೈತರು, ಸರ್ ನಮ್ಮ ಮಕ್ಕಳೆಲ್ಲ ಕಲ್ತಾರೆ ಸರ್, ನಮಗೆ ಏನು ಸರ್ ಚಿಕ್ಕ ಪುಟ್ಟ ಕೆಲಸ, ಯಾಕೆ ಸರ್ ಇದನ್ನು ಭಾಷೆನ ಮರಾಠಿ ಅಂಥೇಳಿ ನಾವು ಒಂದು ಕಡೆಗೆ ವಿರೋಧ ಮಾಡ್ತೀವಿ. ಬೇರೆ ವಿಚಾರದಲ್ಲಿ ಮರಾಠಿ ಹೇಳ್ಕೊಡ್ತಾ ಇದ್ದೀವಿ, ತಮಿಳ್ ಹೇಳ್ಕೊಡ್ತಾ ಇದ್ದೀವಿ, ತೆಲುಗು ಹೇಳ್ಕೊಡ್ತಾ ಇದ್ದೀವಿ, ಉರ್ದು ಹೇಳ್ಕೊಡ್ತಾ ಇದ್ದೀವಿ. ಅಟ್ಲೀಸ್ಟ್ ಇಂಪಾರ್ಟೆನ್ಸ್ ಕೊಟ್ಟವಲ್ಲ. ನಾನು ಅವತ್ತು ಒಂದು ಹೇಳಿದೆ, ಹಂಗಾರೆ ಹಿಂದಿನ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಮಾಡಿ ಧೈರ್ಯ ಇದೆಯಾ ಅವರಿಗೆ? ಈ ದೇಶ ಸ್ಟೇಟ್ ವೈಸ್ ಡಿವಿಷನ್ ಆಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಕೊಡಬೇಕಾದ್ರೆ ಭಾಷೆ ಮೇಲೆ, ಜಾತಿ ಮೇಲೆ, ಭಾಷೆ ಮೇಲೆ ತಾನೇ. ಎಷ್ಟೋ ಜನರು ಕಾಮೆಂಟ್ ಮಾಡಿದರು, ಮಾಧ್ಯಮದಲ್ಲಿ ನೀವೆಲ್ಲ ಬರೆದ್ರಿ ಕಾವೇರಿ ವಿಚಾರದಲ್ಲಿ ಬಂಗಾರಪ್ಪಾಜಿಯವರು ಅಧಿಕಾರ ಕಳ್ಕೊಂಡ್ರು ಅಂತ. ಆದರೆ ಬಂಗಾರಪ್ಪಾಜಿಯವ್ರನ್ನ ಕಾವೇರಿ ವಿಚಾರದಲ್ಲಿ ಇವತ್ತು ಕೂಡ ನೆನೆಸ್ಕೊಳ್ತಿದ್ರೋ ಇಲ್ಲೋ ನೀವು? ಒಳ್ಳೆ ಕೆಲಸನ ತಪ್ಪು ಕೆಲಸನ ಇದು? ಇಡೀ ಭಾರತ ದೇಶದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಥರ್ಡ್ ಲ್ಯಾಂಗ್ವೇಜ್ ಈಸ್ ಇನ್ ಆರ್ ಸ್ಟೇಟ್. ನೆನ್ಪಿಟ್ಕೊಳ್ಳಿ ನೀವು. ತೆಗಿಬೇಕು ಅಂತ ನಾನು ಹೇಳ್ತಾ ಇಲ್ಲ. ಗ್ರೇಡಿಂಗ್ ಮಾಡೋದ್ರಲ್ಲಿ ಅದು ಸಿ ಇತ್ತು ಅಂದರೆ ಬೀಗ್ ತನ್ನಿ ನೆಕ್ಸ್ಟ್ ಟೈಮು. ನಮ್ಮ ಕನ್ನಡಿಗರು ಯಾಕೆ ಫೇಲ್ ಆಗಬೇಕು ಒಂದು ಭಾಷೆ ಮೇಲೆ? ಆದರೆ ರಾಜ್ಯಪಾಲರು ಕೂಡ ಈ ವಿಚಾರದಲ್ಲಿ ಒಂದು ಪತ್ರವನ್ನು ಬರೆದ್ರು, ಮುಖ್ಯ ಕಾರ್ಯದರ್ಶಿಯವರಿಗೆ ಒಂದು ಪತ್ರವನ್ನು ಬರೆದು ಇದನ್ನು ನೀವು ಪುನರ್ ಪರಿಶೀಲನೆ ಮಾಡಿ. ಹಾಗಾದ್ರೆ ಮೋಸ್ಟ್ಲಿ ರಾಜ್ಯಪಾಲರಿಗೆ ನೀವು ನೆಕ್ಸ್ಟ್ ಟೈಮ್ ಸಿಕ್ಕಾಗ ಅಮಿತ್ ಶಾ ಅವ್ರು ಏನಾದ್ರು ಫೋನ್ ಮಾಡಿದ್ರ, ಹಿಂದಿಯನ್ನು ನೋಡಿ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಕೇಳಿ. ಹಿಂದಿಯನ್ನು ಭಾಳ ಗೌರವದಿಂದ ನಾವು ಕಂಡಿದ್ದೀವಿ, ಗ್ರೇಡಿಂಗ್ ಮಾಡಿದ್ದೀವಿ ಅಷ್ಟೇ. ನಂಬರ್ ಬಿಟ್ಟು ಗ್ರೇಡಿಂಗ್ ಮಾಡಿದ್ದೀವಿ. ಅದನ್ನು ಅರ್ಥನೇ ಮಾಡ್ಕೊಳ್ಳೋ ಪ್ರಜ್ಞಾನನೇ ಇಲ್ಲ ಅಂತ ಹೇಳಿದರೆ ಅಮಿತ್ ಶಾ ಅವರಿಗೆ, ನಾನು ರಾಜ್ಯಪಾಲರ ಬಗ್ಗೆ ಮಾತಾಡಿಸ್ತಕ್ಕಂಥ ಅಷ್ಟು ದೊಡ್ಡ ಮನುಷ್ಯ ಅಲ್ಲ. ಮಾಧ್ಯಮದಲ್ಲಿ ನೀವೇ ಕೂಡ ಹೇಳಿದಿರಿ, ಮಾಧ್ಯಮದವ್ರು ಅದಕ್ಕೂ ರಿಯಾಕ್ಟ್ ಮಾಡಿದ್ದೀರಿ. ಕನ್ನಡ ಪರ ಹೋರಾಟಗಾರರು ಮಾಡಿದ್ದಾರೆ, ನನ್ನ ಪರವಾಗಿ ಅವರು ಉತ್ತರ ಕೊಟ್ಟಿದ್ದಾರೆ, ಅವರಿಗೂ ಕೊಟ್ಟಿದ್ದಾರೆ, BJPಯವ್ರಿಗೂ ಕೊಟ್ಟಿದ್ದಾರೆ. ಶೋಭಾ ಕಾರಂದ್ಲೆ ಅವರು ಭಾಳ ಚೆನ್ನಾಗಿ ಹೇಳಿದರು, ಈ ಶಿಕ್ಷಣ ಸಚಿವನಿಗೆ ಶಿಕ್ಷಣನೇ ಇಲ್ಲ ಅಂತ. ನನ್ನ ರಿಸಲ್ಟ್ ಕೊಟ್ಟಿದ್ದಾರೆ ಮಕ್ಕಳು. ನಿಮ್ಮನ್ನು ಏನ್ರಿ ಮರ್ಯಾದೆ ಇದೆ ನಿಮಗೆ? ನಿಮ್ಮ ಹಣೆ ಬರೋಕ್ಕೆ ಕಾಪಿ ಹೊಡೆದುಬಿಟ್ಟು ಮಕ್ಕಳನ್ನ ಹಾಳು ಮಾಡ್ತಾಯಿದ್ರಿ, ಐಡಿಯಾಲಜಿಕಲ್ ಬೇಸ್ಡನ್ನು ಹೇಳ್ಕೊಟ್ಬಿಟ್ಟು ಹಾಳು ಮಾಡ್ತಾಯಿದ್ರಿ. ಇವತ್ತು ನನಗೆ ಹೆಮ್ಮೆ ಇದೆ, ಇದೇ ಏನು ಶಿಕ್ಷಣ ಇಲ್ಲದೆ ಇರತಕ್ಕಂಥ ಮಂತ್ರಿ ಅಂದ್ರಲ್ಲ, ನೀವು ವಿವೇಚನೆ ಇಲ್ಲದೆ ಇರತಕ್ಕಂಥ ಸೆಂಟ್ರಲ್ ಮಿನಿಸ್ಟ್ರು. ನಾನು ಹಿಂದಿ ಕಲ್ತಿದ್ದೀನಿ, ಸೆಂಟ್ರಲ್ ಮಿನಿಸ್ಟರ್. ಅವ್ರು ಹಿಂದಿ ಕೇಳಿದ್ದೀರ ನೀವು? ಅಚ್ಚಾ ಹಿಂದಿ ಮೇ ಬೋಲ್ ಸಕ್ತಾ ಹೂँ ಶೋಭಾ ಕಾರಂದ್ಲೆ ನನಗೆ ಹೇಳ್ಕೊಟ್ಟಿದ್ದಾರೆ. ಸ್ವಲ್ಪ ನನಗಿದ್ದಾರೆ ಸ್ನೇಹಿತರು, ನಾನು ದ್ವೇಷ ಮಾಡಲ್ಲ,
ಶೋಭಾ ಕಾರಂದ್ಲಾಜೆಗೆ ಕನ್ನಡಿಗರು ಉತ್ತರ ಕೊಟ್ಟಿದ್ದಾರೆ. ಎಲ್ಲ ಹಿಂದಿ ಶಿಕ್ಷಕರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಹೊಟ್ಟೆಪಾಡಿಗೆ ಹಿಂದಿಯನ್ನು ಪಾಠವಾಗಿ ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಕನ್ನಡಿಗರು ಯಾರನ್ನೂ ತೆಗೆಯೋದಿಲ್ಲ, ಅವ್ರು ಸೇಮ್ ಫೆಸಿಲಿಟಿ ಎಲ್ಲ ಇರುತ್ತೆ. ನಂಬರ್ ಬದಲು ಗ್ರೇಡಿಂಗ್ ಇರುತ್ತೆ, ರೆಗ್ಯುಲರ್ ಆಗಿ ಹಿಂದಿ ಹೇಳ್ಕೊಡ್ತಾ ಇರ್ತೀರಾ, ರಿಕ್ರೂಟ್ಮೆಂಟ್ ಕೂಡ ಮುಂದೆ ನಡೀತಾನೆ ಇರ್ತದೆ. ಅದು ಆ ಪ್ರಾಂತ್ಯನೋ, ಅದರಿಂದ ನಾವು ತೆಗೆಯೋದಿಲ್ಲ. ಇದೇ ಸಂದರ್ಭದಲ್ಲಿ ಕರ್ನಾಟಕದ ಶಾಲೆಗಳ ವಿಚಾರಕ್ಕೆ ಬಂದಾಗ ಸರಿಸುಮಾರು 45,000ಕ್ಕಿಂತ ಹೆಚ್ಚು ಶಿಕ್ಷಕರ ಕೊರತೆ ನಮ್ಮ ಶಾಲೆಗಳಲ್ಲಿ ಇದೆ. KPS ಶಾಲೆಗಳನ್ನ ನೀವು ಈಗ ಈ ವರ್ಷ 800 ಶಾಲೆಗಳನ್ನು ಹೊಸದಾಗಿ ಮಾಡಿದಿರಿ. ಹೌದು. ಅಷ್ಟು ಶಿಕ್ಷಕರನ್ನ ಹೆಂಗೆ ಕೊಡ್ತೀರಿ? ಇಲ್ಲ 13,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿ. ಹೌದು. ಸೊ ರಿಟೈರ್ಡ್ ಆಗೋದಕ್ಕಿಂತ ಜಾಸ್ತಿನ ರಿಕ್ರೂಟ್ಮೆಂಟ್ ಮಾಡಿದ್ದೀನಿ. ಸೊ ನನ್ನ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಇನ್ನೂ ಕೂಡ 15,000 ಅಟ್ ಎ ಟೈಮ್ ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ನೀವು ಎಲ್ಲ 40,000 ತಗೊಳ್ಳಿ ಅಂತ ಹೇಳಿದರೆ ತಪ್ಪಾಗ್ತದೆ. ಈ ಸರ್ಕಾರಿ ಶಾಲೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನ್ಯೂಸ್ 18 ಕನ್ನಡದಿಂದ ಒಂದು ಕ್ಯಾಂಪೇನನ್ನು ಬರ್ತಾನೆ ಇದ್ದೀವಿ. ಮಕ್ಕಳ ಜೀವಕ್ಕಿಲ್ವಾ ಗ್ಯಾರಂಟಿ ಅಂತೇಳಿ. ಯಾಕೆ ಇದನ್ನು ಮಾಡಿದ್ವಿ ಅಂತ ಹೇಳಿದರೆ, ನಮ್ಮ ಅನೇಕ ತಾಲೂಕುಗಳಲ್ಲಿ ಇವತ್ತು ಕೂಡ ಶಾಲೆಗಳ ಸ್ಥಿತಿ ಬಹಳ ಕೆಟ್ಟದಾಗಿದೆ. ಸೊ ಏನಾಗಿದೆ, ನನಗೆ 30,000 ಕೋಟಿ ಬೇಕಾಗಿರಲ್ಲಿ ನೀವು 300 ಕೋಟಿ ಆದರೆ ನಾನು 30,000 ಕೋಟಿ ಇನ್ನೂ ಕೇಳೋಕ್ಕಾಗಲ್ಲ. ಹಂತವಾಗಿ ಮಾಡೋಣ. ಮುಂಚೆಗೆ ಇವತ್ತಿಗೆ ನಾನು ಡಿಫ್ರೆನ್ಸ್ ನೋಡಿದ್ರೆ ನಾವು ಭಾಳ ಪ್ರೋಗ್ರೆಸಿವ್ ಆಗಿದ್ದೀವಿ. ನ್ಯೂನತೆಗಳಿರ್ಬೋದು, ನಂದು ಸ್ವಲ್ಪ ಸೋರ್ತಾ ಇರ್ಬೋದು, ಬಿಲ್ಡಿಂಗು, ಟೀಚರು ಒಳ್ಳೆಯವರಿದ್ದಾರೆ. ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸಿ ಕೈ ಮುಗಿದು ಮನವಿ ಮಾಡ್ತೀವಿ. ಯಾಕೆಂದರೆ ಇದು ನಿಮ್ಮ ಹಣ. ನಿಮ್ಮ ರೋಡ್ ಮ್ಯಾಪನ್ನು ನೋಡಿದರೆ ಬಹುಶಃ ಇನ್ನೂ ಭಾಳ ದೂರದವರೆಗೂ ಕೂಡ ಪ್ಲಾನಿಂಗ್ ಅಂತೂ ಇದೆ. ಈ ಪೂರ್ಣಾವಧಿಗೆ ತಾವೇ ಶಿಕ್ಷಣ ಸಚಿವರಾಗಿರ್ತೀರಾ? ನಾನು ಅದೆಲ್ಲ ಹೈಕಮಾಂಡ್, ನಾನು ಆ ಥರ ಡಿಸ್ಕಷನ್ಸಿಗೆ ಹೋಗೋದೇ ಇಲ್ಲ. ನನ್ನ ಕೆಲಸ ಮಾಡಿ ಹಾದಿ ಕೊಟ್ಟು ಹೋಗೋದು ಒಳ್ಳೆಯದು. ಒಂದು ವೇಳೆ ಕ್ಯಾಬಿನೆಟ್ ರಿಷಫಲ್ ಟೈಮಲ್ಲಿ ಮಧು ಬಂಗಾರಪ್ಪ ಅವ್ರನ್ನ ಕೈ ಬಿಡಬೇಕು ಅನ್ನೋಂತಹ ಪರಿಸ್ಥಿತಿ ಬಂತು ಅಂದರೆ ಅದನ್ನ ತಲೆಬಾಗಿ ನಾನು ಒಪ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಇದೇ ಪಕ್ಷ ನನಗೆ ಅಧಿಕಾರ ಕೊಟ್ಟಿರೋದು. ಕಡೆದಾಗಿ ಸೊರಬಕ್ಕೆ ನಿಮ್ಮ ಕನಸು ಏನು ಅಂತ? ಅದು ನಮ್ಮ ಕರ್ಮಭೂಮಿ ಅಂತ ಹೇಳ್ತಾರೆ. ನಮ್ಮ ತಂದೆಯವರಿಗೆ ರಾಜ್ಯವನ್ನು ಮುಖ್ಯಮಂತ್ರಿ ಮಾಡಿರೋದು. ಸಮಯ ಕೊಡೋದ್ರಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆಂದರೆ ಈ ಮಕ್ಕಳಿಗೆ ಇಲ್ಲಿ ಹೊಡ್ತಾ ಇದೆಯಲ್ಲ, ಅಲ್ಲಿ ಕೆಲವು ಸತಿ 1 ವರ್ಷ ಸ್ವಲ್ಪ ಭಾಳ ಕಷ್ಟ ಆಯಿತು. ಈಗ ಸ್ವಲ್ಪ ಪಿಕಪ್ ಆಗಿದೆ. ಶಿವಮೊಗ್ಗದವರೇ BJP ರಾಜ್ಯಾಧ್ಯಕ್ಷರು ಕೂಡ ಇದ್ದಾರೆ. ಸೊ BJPಯು ಕೂಡ ಒಂದು ಸ್ಟ್ರಾಂಗ್ ಬೇಸ್ ಇರತಕ್ಕಂತಹ ಜಿಲ್ಲೆ. ನಿಮಗೆ ಇದು ಲೋಕಲಿ ಹೆಂಗೆ ಚಾಲೆಂಜ್ಗಳಿದ್ದಾವೆ, ಯಾವ ರೀತಿಯಾಗಿ ನಿಮ್ಮ ಪಕ್ಷ ರೆಡಿ ಆಗಿದೆ ಅಂತ ಹೇಳ್ತೀರಿ? ಶಿವಮೊಗ್ಗದ ಬಗ್ಗೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ನಾವು ಯಾವುದೇ ಸಂದರ್ಭದಲ್ಲಿ ಎಲ್ಲೂ ಎಡವಲಿಲ್ಲ ಅಂದರೆ ಈ ಸತಿ ಸಂಪೂರ್ಣವಾಗಿ ತಗೊಂಡು ಹೋಗ್ತಕ್ಕಂಥ ವಿಶ್ವಾಸ ನನಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಮಧು ಅವರು, ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಇದು ಮಧು ಬಂಗಾರಪ್ಪ ಅವರ ಮಾತುಗಳು. ನಿಮಗೂ ಕೂಡ ಈ ಪಾಡ್ಕಾಸ್ಟ್ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೀನಿ.